ಇವತ್ತು ಮನೆಗೆ ಬರ್ಲಿ, ನನ್ನ ಮಗಳು ಇವತ್ತು ಮನೆಗೆ ಬರ್ಲಿ. ಇವತ್ತು ಅವಳು ಕೈ ಕಾಲು ತೆಗೆದ್ಬಿಟ್ಟು ಮೂಲೆ ಕೂರಿಸ್ಬಿಡ್ತೀನಿ ಲೋಪರ್ನ. ಹಿಂಗೆ ಬಿಟ್ಬಿಟ್ಟು ಹಾಕಿಲ್ಲ ಪದ್ದಿ. ಮೊದಲು ಪಾರಕ್ಕಂಗೆ ಹೋಗ್ಬಿಟ್ಟು ನೆಟ್ಟು ಕ್ಯಾಕರು ಸುಮ್ಮಕ್ಕೆ ಹೋಗ್ಬಿಟ್ಟು ಬರ್ತೀನಿ ನೋಡಿ ಪಾರಕ್ಕಂಗೆ. ಮಗು ನೆಟ್ಗಿ ಕಳೆ ಲೋಪರು ಅಂತ ಹೇಳ್ಬಿಟ್ಟು ಇಂಥ ಕೆಲಸನೇ ಮಾಡೋದು, ಇಂಥ ಕೆಲಸನೇ ಮಾಡೋದು. ಅವಳು ಮಗನ ಕಳಿಸ್ಬಿಟ್ಟು ನನ್ನ ಮಗಳ ಹತ್ರ ನೋಡ್ದೇನೆ ಎಲ್ಲ 4 ಜನ ನೋಡ್ತಾರೆ ಅಂತ ನನಗೆ ತಿಳಿದಿದ್ದಂಗೆ ತೊಡೆ ಮೇಲೆ ಮಲಗಿಸ್ಕೊಂಡು ಮಾತಾಡಿಸ್ತಾವ ನನ್ನ ಮಗಳನ್ನ. ಇನ್ನು ಎಂತ ಬಿಟ್ಟು ಕುಂತ್ಕೊಂಡಿರೋ ಬೇಡ. ಇವತ್ತು ನನ್ನ ಮಗಳು ಬರ್ಲಿ, ಕೈ ಕಾಲು ಬರೇ ಎಳಿಲಿಲ್ಲ, ನನ್ನ ಹೆಸರು ಬದಲಾಯಿಸ್ಕೊಬಿಡ್ತೀನಿ ಪದಿ. ನನ್ನ ಹೆಸರು ದೇವರನ್ನೇ ಬದಲಾಯಿಸ್ಕೊಬಿಡ್ತೀನಿ. ಬರೇ ಎಳಿತೀನಿ, ನೋಡ್ತಾ ಇರು, ಸರಿಯಾಗಿ ಮಾಡ್ತೀನಿ. ಬಿಟ್ಬಿಡ್ತೀನಿ ಅಂತ ಅನ್ಕಂಡ ಬುಡಕಿಲ್ಲ. ಇವತ್ತಂತೂ ನನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ಬಿಡಕಿಲ್ಲ. ಏನೋ ಪಾಪ PUC ಮುಗ್ದೈತೆ, ಕಾಲೇಜ್ಗೆ ಹೋಗ್ಕೊಂಡು ನಿಮ್ದೇಗಿರ್ಲಿ ಅಂತ ಹೇಳ್ಬಿಟ್ಟು ನಾನು ಹಂಗೋ ಹಿಂಗೋ ಕಾಲೇಜ್ಗೆಲ್ಲ ಸೇರಿಸಿದ್ದೆ. ಇನ್ನು ಕಾಲೇಜ್ಗೂ ಹೋಗಂಗಿಲ್ಲ, ಏನಕ್ಕೂ ಹೋಗಂಗಿಲ್ಲ, ಬಿದ್ದಿರ್ಬೇಕು. ನೋಡೇ ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಎಲ್ಲಾರ ಮನೆಗೂ ಏನೋ ಒಂದು ನಡೀತಾ ಇರ್ತದೆ. ನೀನು ಅದನ್ನೇ ನೀವು ದೊಡ್ಡದು ಮಾಡ್ಬಿಟ್ಟು ನಿನ್ನ ಮಗಳನ್ನ ಬಡಿಯ ಮಾಡಂಗೆಲ್ಲ ಮಾಡಿದ್ರೆ ಈಗಿನ ಕಾಲದ ಮಕ್ಕಳು ಹೆಣ್ಮಕ್ಳು ಭಾಳ ಸೂಕ್ಷ್ಮಿ ಕಡೆ, ಭಾಳ ಸೂಕ್ಷ್ಮಿ. ಅವರೆಲ್ಲನೂ ಏನು ಇದು ಮಾಡ್ತಾನೆ ಅಂತ ಅನ್ಕೊಂಡೇನೆ. ಇನ್ನು ಭಾಳ ಸೂಕ್ಷ್ಮ ಜನ ಅವರೆಲ್ಲನೂ. ನನ್ನ ಮಾತು ಕೇಳು, ನೀನು ಹಿಂಗೆಲ್ಲ ಜೋರು ಮಾಡಿ ಹೊಡೆಯೋದು ಬಡಿಯೋದು ಮಾಡಿದ್ರೆ ಓಡೋಗೋದು ಇಲ್ಲ, ಏನೋ ನಾನು ಬಾವಿ ಗಿವಿಗೆ ಆರಿ ಏನು ಹಾಕೋಣೋದು ಏನಾರ ಒಂದು ಮಾಡಿಬಿಡ್ತಾರೆ. ನಿನ್ನ ಮಗಳು ನಿನ್ನ ಕೈ ತೊಪ್ಪೋಯ್ತಾಳೆ ನೋಡು. ಈಗ ನಿನಗೆ ಗೊತ್ತಿರೋ ವಿಷಯ ಅವಳು ಗೊತ್ತಾಗೋದು ಬೇಡ. ಒಳೊಳಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ಒಳೊಳಗೆ ನಿನ್ಗೆ ಏನು ಮಾಡಬೇಕು ಅನ್ನಿಸ್ತದೆ ಅದನ್ನ ಮಾಡ್ಬಿಡು. ಬೇಕಾದ್ರೆ ಕಾಲೇಜಿಗೆ ಕಳಿಸ್ಬೇಡ. ನಿಂಗೆ ಅಷ್ಟೊಂದು ಇದ್ದಿದ್ರೆ ಅದು ಬಿಟ್ಬಿಟ್ಟು ಈಗ ಜೋರಾಗಿ ಬಡಿಯ ಮಾಡಿದ್ರೆ ನಿನ್ನ ಮಾತು ಕೇಳೋಕ್ಕಿಲ್ಲ ಅವಳು. ನಿನ್ನ ಕೈ ತಪ್ಪು ಅಂಟೋಗ್ಬಿಡ್ತಾಳೆ. ಇದೆಲ್ಲ ಬೇಕಾ ನಿಂಗೆ? ನನ್ನ ಮಾತು ಕೇಳು. ಮುರುವಾದೆಗೆ ಏನು ಮುಂದಕ್ಕೆ ಏನು ಮಾಡಬೇಕೋ ನೋಡು. ಮದುವೆಗಿದ್ರೆ ಮಾಡಿ ಕಳಿಸ್ತೀಯೋ ಏನೋ ಅದ್ರ ಬಗ್ಗೆ ಯೋಚನೆ ಮಾಡು. ಅದು ಬಿಟ್ಬಿಟ್ಟು ಬಂದ ತಕ್ಷಣ ಅವಳು ಬಡಿಯ ಕಿರ್ಚಾಟ ಮಾಡಿದ್ರೆ ಅವಳು ನೀವು ಬಿಟ್ಬಿಟ್ಟು ಹೊಂಟೋಯ್ತಾಳೆ. ನೀನು ಹೇಳೋದು ಅಂತ ಒಂದು ಅರ್ಥದಾಗ ಸರಿ ಅಂತಲೇ ಅನ್ನಿಸ್ತದೆ. ಆದರೆ ನನಗೆ ಮೊಯ್ಯೆಲ್ಲ ಉರ್ದೋಯ್ತಾಯ್ತು ನನ್ನ ಮಗಳು ನೋಡಿದ್ರೆ. ಸಮಾಧಾನ ಮಾಡ್ಕ ಸರೋಜಿ, ಸಮಾಧಾನ ಮಾಡ್ಕ. ಇಂಥ ಬಿಸಿದಾಗ ಎಲ್ಲನೂ ಬುದ್ಧಿ ಉಪಯೋಗಿಸ್ಬೇಕು. ಅದು ಬಿಟ್ಬಿಟ್ಟು ಇದು ಮಾಡೋಕ್ಕಾಗಕ್ಕಿಲ್ಲ. ನೀನು ನೋಡು, ನಾನು ಹೇಳೋ ಮಾತು ಕೇಳಿಸ್ಕೋಸಿ, ಸರಿನಾ? ಬೇಕಾದ್ರೆ ಅದು ಯಾವ್ದನ್ನ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡ್ತೀಯಾ ನೋಡು. ನೀನು ಹೇಳೋದು ಒಂದು ಪಕ್ಷ ಸರಿಯಾಗೇನಿ ಐತೆ. ನೀನು ಹೇಳ್ದಂಗೆ ನೀ ಮಾಡ್ತೀನಿ. ಇನ್ನು ಕಾಲೇಜ್ಗೆಲ್ಲ ಕಳ್ಸೋಕ್ಕಿಲ್ಲ ನನ್ನ ಮಗಳನ್ನ. ನನ್ನ ಮಗಳು ಇಲ್ಲೇ ಬಿದ್ದಿರಲಿ ಮನೆಗೇನಿಯ ಸುಮ್ಕೇನಿಯ ಮದುವೆಗಿದ್ರೆ ಮಾಡ್ಬಿಟ್ಟು ಕಳಿಸ್ಬಿಡ್ತೀನಿ, ಕೈ ತೊಳ್ಕೊಬಿಡ್ತೀನಿ. ಹಾಗಾಕಿಲ್ಲ, ನನ್ನ ಮಾನ ಮರುವದಿ ಊರಾಗ ಅರಾಜಾಗೋಗ್ಬಿಡ್ತದೆ. ಬೇಡ ಅಂಥ ಕೆಲಸ ಎಲ್ಲ ನಾನು ಮಾಡೋಕ್ಕಿಲ್ಲ. ನೀನು ಹೇಳೋದೇನೇ ಸರಿ. ನಮ್ಮ ಅಣ್ಣಂಗೆ ಇವಾಗೆ ಫೋನ್ ಹಾಕ್ಬಿಟ್ಟು ನಮ್ಮ ಅಣ್ಣನ ಮಗನ ಕರೆಸ್ತೀನಿ. ಇಲ್ಲಿಗೆ ಕರೆಸ್ಬಿಟ್ಟು ನಮ್ಮ ಅಣ್ಣನ ಮಗನ ಹೆಂಗನ ಮಾಡ್ಬಿಟ್ಟು ಮದುವೆ ಮಾಡ್ಬಿಟ್ಟು ನೀಟಾಗಿ ನಮ್ಮ ಅಣ್ಣನ ಮಗನ ಜೊತೆ ಕಳಿಸ್ಬಿಡ್ತೀನಿ. ಅಷ್ಟೇ, ಆ ಕೆಲಸ ಮಾಡು. ಅಲ್ಲ, ಈ ಪಾರಕ್ಕನ ಮಗಂಗೆಲ್ಲ ಕೊಟ್ಬಿಟ್ಟು ಮದುವೆ ಮಾಡೋಕ್ಕಾಯ್ತದ? ನೀನೇ ಯೋಚನೆ ಮಾಡು. ನಾವೇನು ಅವ್ರ ಜಾತಿ ಏನು ನಮ್ಮ ಜಾತಿ ಏನು ಅದೆಲ್ಲ ಆಗಕ್ಕಿಲ್ಲ. ನಮ್ಮ ಮನೆಗೆ ಒಪ್ಪಕ್ಕೂ ಇಲ್ಲ ಬಿಡು. ಸುಮ್ಮನೆ ನಿಂಗೂ ಗೊತ್ತಿರೋದೇನೈತೆ, ಆ ಪಾರಕ್ಕನ ಗಂಡ ಪೂರ್ತಿ ಕುಡ್ಕ ಅಂತನೂ ಕೊಟ್ಬಿಟ್ಟು ಮಾಡೋಕ್ಕಾಯ್ತದ ಫ್ರೆಂಡು ಅಂತ ಹೇಳ್ಬಿಟ್ಟು ನನ್ನ ಈ ಜನ್ಮ ಇರಗಂಟ ಮಾಡೋಕ್ಕಿಲ್ಲ. ನಾನಂತವ್ರ ಮನೆ ಕೊಟ್ಬಿಟ್ಟು ಅವಳೇನೋ ಒಳ್ಳೆ ಪಾರಿ, ನನಗೆ ಕೆಟ್ಟಳು ಅಂತ ಹೇಳ್ತಿಲ್ಲ, ಜಗಳಾಡಿದ್ದು ಮಾತ್ರಕ್ಕೆ ಕೆಟ್ಟಳು ಅಂತ ಹೇಳ್ತಿಲ್ಲ. ಹಂಗಂತ ಸುಮ್ಕೆ ನೀನು ಕೊಟ್ಬಿಟ್ಟು ಮಾಡೋಕ್ಕಾಯ್ತದ ಹೆಣ್ಮಗನ? ಹೇಳು ನೀನೇನಿಯ? ನನ್ನ ಮಗಳನ್ನ ಸ್ಟ್ಯಾಂಡರ್ಡ್ ಆಗಿರೋ ಕೊಡಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿವ್ನಿ. ನಮ್ಮ ಅಣ್ಣನ ಮಗ ಸಂದಕ್ಕೇನಿ ಅವನೇ, ಅವನಿಗೆ ನೀನು ಕೊಟ್ಟು ಮಾಡ್ಬಿಡ್ತೀನಿ ನನ್ನ ಮಗಳನ್ನ. ಸರಿ, ಹಂಗೆ ಮಾಡು. ಮಗಳು ಬಂದ್ಲು ನೋಡು. ಎಲ್ಲೋಗಿದ್ದೆ? ಏನಿಲ್ವೇನಮ್ಮ, ಕಾಲೇಜಿಗೆ ಸೇರಬೇಕಿತ್ತು, ಕಾಲೇಜಿಗೆ ಹೋಗ್ಬೇಕಿತ್ತು ಅಂತ ಹೇಳ್ಬಿಟ್ಟು ಕಾಲೇಜಿಗೆಲ್ಲ ಸೇರ್ಬಿಟ್ಟು ಬಂದೆ ಕಣಮ್ಮ. ಹೌದಾ? ಇಷ್ಟೊತ್ತು ಬೇಕೇ? ಬೆಳಗ್ಗೆಯಿಂದ ಸಂಜೆ ಗಂಟೆ ಇಷ್ಟೊತ್ತು ಬೇಕೇ? ಕಾಲೇಜ್ಗೆ ಹೋಗಕ್ಕೆ ಇಷ್ಟೊತ್ತು ಬೇಕೇನೆ? ಅಮ್ಮ, ಅಲ್ಲೆಲ್ಲ ಫ್ರೆಂಡುಗಳೆಲ್ಲ ಸಿಕ್ಕಿದ್ರು, ಮಾತಾಡ್ಕೊಂಡು ಯಾವ್ಯಾವ ಕಾಂಬಿನೇಷನ್ ತಗೋಬೇಕು, ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಯೋಚನೆ ಮಾಡಿ ಕುಂತ್ಕೊಂಡಿದ್ವಿ ಕಣಮ್ಮ. ಅಲ್ಲೇ ಒಂದು ಗಂಟೆ ಕುಂತ್ಕೊಂಡು ಮಾತಾಡಿ ಎಲ್ಲ ಮಾಡಿ ನಿಧಾನಕ್ಕೆ ಬಂದಿದ್ದು ಕಣಮ್ಮ. ಬಸ್ಸಿ ತಡ ಆಯಿತು. ಬಸ್ ಬೇರೆ ಕೊನೆ ಬಸ್ಸು ಸಿಗಲೇ ಇಲ್ಲ ನಮಗೆ. ಊರು ಬಸ್ ತಪ್ಪೋಯ್ತು. ಅದಕ್ಕೆ ನನಗೆ ನಾನು ಸರಿ ಅಂತ ಹೇಳ್ಬಿಟ್ಟು ಬೇರೆ ಬಸ್ ಹತ್ಕೊಂಡು ಬರೋಷ್ಟಕ್ಕೆ ತಡ ಆಯಿತು ಕಣಮ್ಮ. ಯಾಕಮ್ಮ ಎಂದು ಕೇಳ್ತಾ ಇರಲಿಲ್ಲ, ಹಿಂಗೆ ಕೇಳ್ತಾ ಇದೆಯಾ? ಅಂಥದ್ದು ಏನಿಲ್ಲ, ಸುಮ್ಕೇನೇನಿಯಾ ಹೊಸ ಹೊಡ್ಕೊ ಬರ್ಬೇಕಿತ್ತಂತೆ. ನಿಮ್ಮ ಅಮ್ಮ ಕಾಲೋಸಿ ನೋಯ್ತಾ ಇತ್ತಂತೆ. ಅಯ್ಯೋ, ನನ್ನ ಮಗಳು ಬತ್ತಾಳೆ, ಹೊಸ ಹೊಡ್ಕೊ ಬತ್ತಾಳೆ, ನನ್ನ ಮಗಳು ಬತ್ತಾಳೆ, ಹೊಸ ಹೊಡ್ಕೊ ಬತ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇತ್ತು. ನೀನು ಬರೋದು ಹೊಸಿ ತಡ ಆಯ್ತಲ್ಲ, ಅದಕ್ಕೆ ನಿಮ್ಮ ಅಮ್ಮಂಗೆ ಟೆನ್ಷನ್ನು. ಅಯ್ಯೋ, ಯಾರು ಹೊಡ್ಕೊ ಬತ್ತಾರೋ ಹೋಗಿ ಅಂತ. ಅದಕ್ಕೆ ನಾನೇ ಹೇಳ್ತಿದ್ದೆ, ನಾನೇ ಹೊಡ್ಕೊ ಬರ್ತೀನಿ ಕಣಮ್ಮಿ ಅಂತ. ಅಷ್ಟಾಗಿ ನೀನೇ ಬಂದಲ್ಲ. ಅಪ್ಪ ಸದ್ಯ ನಾನೆಲ್ಲೋ ತುಗ್ಲಕ್ಕೊಬಿಟ್ನ ಅಂತ ಭಯ ಹೋಗ್ಬಿಟ್ಟಿತ್ತು. ಸದ್ಯ ನಮ್ಮಮ್ಮಂಗೇನು ಗೊತ್ತಾಗಿದ್ರೆ ನಮ್ಮಮ್ಮ ಹಿಂಗೆ ಸೈಲೆಂಟಾಗಿ ಎಲ್ಲಿರೋದು. ಅಷ್ಟೇ ನನ್ನ ಕತೆ ಮುಗಿಸ್ಬಿಡೋದು. ಅಪ್ಪ, ಹಸು ಹೊಡ್ಕೊಬಾರ್ದು ಅಷ್ಟೇ ತಾನೇ. ಹೋಗ್ಬಿಟ್ಟು ನನ್ನ ಪಡೋ ಹೊಸ ನೋಡ್ಕೊಂಡು ಬಂದ್ಬಿಡ್ತೀನಿ. ನಮ್ಮ ಅಮ್ಮನ ಹತ್ರ ಸುಮ್ಮನೆ ಯಾಕೆ ರಾಮಾಯಣಗಳು. ಆಯಿತು ಕಣಮ್ಮ, ಆಯಿತು. ಹೋಗ್ಬಿಟ್ಟು ಹೊಸ ಹೊಡ್ಕೊಂಬಿಟ್ಟು ಬರ್ತೀನಿ ಕಣಮ್ಮ. ಹಂಗೆ ನಿನ್ನ ಹತ್ರ ಇತ್ತಲ್ಲ ಮೊಬೈಲು, ನೋಡೆ ನನ್ನ ಮೊಬೈಲ್ ಅದೇನೋ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಕೀಪ್ಯಾಡ್ ಕೊಟ್ಟಿದ್ನಲ್ಲ ನಿನ್ನ ಮೊಬೈಲು, ಆ ಮೊಬೈಲ್ ಕೊಡಿಲ್ಲ ಒಂದು ನಿಮಿಷ. ಅಮ್ಮ, ಫೋನ್ ನನಗೆ ಬೇಕಾಗಿತ್ತು ಕಣಮ್ಮ, ನನಗೆ ಬೇಕಿತ್ತು ಫೋನು. ಅಯ್ಯ, ನಾನೇ ನಿನಗೆ ಕೊಡೋಕ್ಕಿಲ್ಲ ಅಂತ ಹೇಳಿದ್ನಾ? ನಿನಗೆ ನೀನು ಫೋನ್ ಕೊಡ್ತೀನಿ, ಒಂದೆರಡು ದಿನ ಕೊಡು. ಆ ಮೊಬೈಲ್ ಇತ್ತಲ್ಲ, ಆ ಮೊಬೈಲು ಸ್ವಲ್ಪ ಏನೋ ಕೆಟ್ಟೋಗ್ಬಿಟ್ಟೈತೆ. ಆ ಮೊಬೈಲ್ ರಿಪೇರಿ ಕೊಟ್ಬಿಟ್ಟು ಬಂದೀನಿ. ನಿನ್ನ ಹತ್ರ ಐತಲ್ಲ ಕೀಪ್ಯಾಡ್ ಸೆಟ್ಟು, ಅದು ಕೊಡಮ್ಮ. ಇಲ್ಲಿ ಕೊಡ್ತೀನಿ ನಿಂಗೆ. ನಾಳೆ ನಡೆದ್ರೆ ನನ್ನ ಮೊಬೈಲ್ ಸುರೋದ್ಮೇಲೆ ಕೊಡ್ತೀನಿ. ನನಗೆ ಬೇಜಾನ್ ಕೂಲಿ ಕರೆಯೋದು ಅದು ಇದು ಶಾನೆ ಕೆಲಸ ಇರ್ತದೆ ನಮಗೂ. ಮನೆಗೆ ಮೊಬೈಲ್ ಇಲ್ಲ ಅಂದರೆ ಕೈ ಕಾಲಾಡಕ್ಕಿಲ್ಲ ನನಗಂತೂ. ಕೊಡಿಲಿ ಮೊಬೈಲ್, ಕೊಡಿಲಿ. ತಗೊಳಮ್ಮ. ಸರಿ, ಹೋಗಿ ಹೊಸ ಗಿಸ ಎಲ್ಲ ಹೊಡ್ಕೊಂಬಿಟ್ಟು ಬಾ ಹೋಗು. ಅಮ್ಮ, ನನ್ನ ಫ್ರೆಂಡ್ಸ್ ಯಾರನ್ನ ಫೋನ್ ಮಾಡಿದ್ರೆ
ಅಯ್ಯೋ ನೀನು ಫ್ರೆಂಡ್ಸ್ ಯಾರನ್ನ ಫೋನ್ ಮಾಡಿದ್ರೆ ಫೋನ್ ಎತ್ಬಿಟ್ಟು ನಾನೇ ಅವಳು ಇಲ್ಲ ಅಂತ ಹೇಳ್ತೀನಿ, ಅವಳು ಬಂದ್ಮೇಲೆ ಮಾಡಿ ಅಂತ ಹೇಳ್ಬಿಟ್ಟು ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ಸರಿನಾ. ನೀನು ಹೋಗ್ಬಿಟ್ಟು ಫಸ್ಟ್ ಹೊಸ ಹೊಡ್ಕೊ ಬಾ. ಸೀಮೆಗಿಲ್ದಿರ ಫ್ರೆಂಡ್ಸು, ನಿಂಗೆ ಸೀಮೆಗಿಲ್ದಿರ ಫ್ರೆಂಡ್ಸ್ಗಳು ಕಂಡೀವಿ ನಿನ್ನ ಫ್ರೆಂಡ್ಸ್ಗಳ. ಹೋಗ್ಬಿಟ್ಟು ಹೊಸ ಹೊಡ್ಕೊಂಬಿಟ್ಟು ಸರ್ನ ಬಾ ಹೋಗು. ಹೋಗು. ಆಯ್ತಮ್ಮ. ಅಯ್ಯೋ ಫಸ್ಟ್ ಹಚ್ಚುಗೆ ಹೇಳ್ಬೇಕು ಫೋನ್ ಹಾಕ್ಬಿಟ್ಟು, ಹಚ್ಚು ನನ್ನ ನಂಬರ್ ಫೋನ್ ಹಾಕ್ಬೇಡ ಅಂತ ಹೇಳ್ಬಿಟ್ಟು ಅವನನ್ನು ಪಟ ಓಡೋಗ್ಬಿಟ್ಟು ಇವಾಗ ಹೇಳ್ಬಿಡ್ಬೇಕು. ಇಲ್ಲ ನನ್ನ ನಂಬರ್ ಫೋನ್ ಹಾಕ್ಬಿಡ್ತೀನಿ ಹೋದ ಮನೆಗೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಅಯ್ಯೋ ನಮ್ಮಮ್ಮ ಯಾಕೆ ಫೋನ್ ಇಸ್ಕೊಂತೈತೆ ಇವತ್ತು ವಿಚಿತ್ರವಾಗಿ ಮಾತಾಡ್ತೈತೆ. ಆದ್ರೂ ಏನೋ ಬಿಡು, ಫೋನ್ ಕಳೆದೋಗಿರೋದಕ್ಕೆ ಮಾತಾಡ್ತೈತೆ ಅನ್ನಿಸ್ತದೆ. ಇಲ್ಲ ಅಂದಿದ್ರೆ ಏನಕ್ಕೆ ಮಾತಾಡೋದು ನಮ್ಮಮ್ಮನೂ. ಸರಿ ಹೋಗೋಣ ಫಸ್ಟು. ನೋಡ್ದೇನೆ ಪೊದ್ದಿ ನನ್ನ ಮಿಟ್ಟುಗ್ಲಾಡಿ ಮಗಳು ಹೆಂಗ್ ಸುಳ್ಳು ಹೇಳೋದು ಕಲ್ತ್ಬಿಟ್ಟವಳೆ ಅಂತ ಹೇಳ್ಬಿಟ್ಟು ಎತ್ತು ತಾಯಿಗೆ ನೀ ಸುಳ್ಳು ಹೇಳೋದು ಕಲ್ತ್ಬಿಟ್ಟವಳಲ್ಲೇ. ಬಾ ಇನ್ನು ಯಾವ ಫೋನಾಗ ಮಾತಾಡ್ತಾಳೋ ನಾನು ನೋಡ್ತೀನಿ. ಅಯ್ಯೋ ಪಾಪ ಅಂತ ಕೀಪ್ಯಾಡ್ ಸೆಟ್ ಕೊಟ್ಟಿದ್ದೆ, ಇನ್ನು ಇದೂ ಕೊಡಾಕಿಲ್ಲ. ಇನ್ನು ಮ್ಯಾಲೆ ಕೂಲಿಗೆ ಹೋದ್ರೂ ಸ್ವಂಟದಾಗ ತಗ್ಲಾಕಣೆ ನೀವು ಓಡಾಡ್ತಿದ್ದೀನಿ. ಈ ಲೋಪರ್ ಮುಂಡೆ ಮಾತ್ರ ಕೊಡಾಕಿಲ್ಲ ನಾನಂತೂ. ನನ್ನ ಮನೆ ಮಾನ ಮರ್ಯಾದೆ ಕಳಿತಿರೋದವಳು ಅಲ್ಲ. ಇನ್ನು PUC ಆಗಿಲ್ಲ, ಆಗ್ಲೇ ನೀನು ಲವ್ ಪವ್ ಅಂತ ಹೋಗೋಳಲ್ಲ. ಈಗ ಓಸಿ ಸಮಾಧಾನ ಮಾಡ್ತಾ ನಾನು ಹೇಳೋದನ್ನು ಕೇಳು. ಈಗ ಫೋನ್ ಏನು ಕೊಡೋಕೆ ಹೋಗ್ಬೇಡ, ಹಾಗಂತ ಸುಮ್ಮನೆ ಜಗಳಗಿಗಳಕ್ಕೆಲ್ಲ ಬೀಳಕ್ಕೆ ಹೋಗ್ಬೇಡ. ನೋಡು ನಮ್ಮ ಮನೆ ಹೆಣ್ಮಕ್ಳನ್ನ ನಾವು ಸರಿಯಾಗಿ ಮಾಡಿಕೊಂಡ್ರೆ ಬೇರೆ ಮನೆಗಳ ಮಕ್ಕಳು ಅವ್ರಿಗೆ ಹೆಂಗೋ ಆಡ್ಕೋಕೆ ಬರ್ತಾರೆ ಸರಿನಾ. ಈಗ ನಿನ್ನ ಮಗಳು ಹೇಳು, ನೀನು ಆಡ್ಕೋಕೆ ತಗೊಳತ್ ಕಲ್ತ್ಕ. ನೀನು ಹೇಳೋ ಮಾತು ಕೇಳಿದಕ್ಕೆ ಸೊರೈತು. ಎಲ್ಲ ನೀನು ಇರಲಿಲ್ಲ, ನೀನು ಏನನ್ನ ಹಿಂಗೆ ಹೇಳಲಿಲ್ಲ ಅಂದುಬಿಟ್ಟಿದ್ರೆ ತುಂಡುಗಟ್ಟಿಗೆ ಮುರಿದು ಬಿಟ್ರದು ಇವತ್ತು ನಮ್ಮ ಮನೆಯಾಗೆ. ಮುರಿದು ಬಿಟ್ಟೆ ನೀನೇ ಮಾತಾಡಿಸ್ತಿದ್ದೆ ನನ್ನ ಮಗಳನ್ನ. ನೀನೇನೋ ಹೇಳಿದ್ಯಾ ಏನೋ ಒಂಚೂರು ನೀನು ಬುದ್ಧಿವಂತೆ ಅಂತ ಹೇಳ್ಬಿಟ್ಟು ನಾನು ನೀನು ಹೇಳ್ದಂಗೆ ಏನೇ ಕೇಳ್ತಾ ಇದ್ದೀನಿ. ಎಲ್ಲ ಅಂದಿದ್ರೆ ಮುರಿದು ಬಿಡ್ತಿದ್ದೆ ಸೊಂಟವ ಮನೆಯಾಳಿದು. ಬಿಡು ಇನ್ನೇನು ಮಾಡೋಕ್ಕಾಯ್ತದೆ. ನಮ್ಮ ಅಣ್ಣಂಗೆ ಈಗಲೇ ಫೋನ್ ಮಾಡಿ ಒಂದು ವಿಷಯ ಮುಟ್ಟಿಸ್ತೀನಿ. ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೋಡೋಣ ಅದು ಏನಾಯ್ತದೋ ಏನು ಕತ್ತಿಯೋ. ನಿಮ್ಮ ಅಣ್ಣಂದಾಗ ಒಂದು ವಿಚಾರ ಒಂದು ಮಾತಂಗೆ ಅಂತಿರು. ಅಣ್ಣ ಹಿಂಗೆ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ. ನೋಡು ಈ ಊರಾಗೆ ಏನೋ ವಿಷಯ ಗೊತ್ತಾಯ್ತು ಅಂದರೆ ನಿನ್ನ ಮಗಳು ಮದುವೆ ನಿಂತೋಯ್ತು ಅಂತ ನೀ ಅರ್ಥ. ಅದಕ್ಕೆ ನಾನು ಕಿರ್ಚಾಡ್ಬೇಡ ಅಂತ ಹೇಳಿದ್ದು. ನಿಮ್ಮ ಅಣ್ಣ ಹಿಂಗೆ ಫೋನ್ ಹಾಕ್ಬಿಟ್ಟು ನೈಸಾಗಿ ಮಾತಾಡ್ಬಿಡು. ಹಿಂಗೆ ಮದುವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಕಣಣ್ಣ, ಹಾಗೆ ಹಿಂಗೆ ಅಂತ ಏನಾರ ಒಂದು ನೈಸ್ ಮಾಡಿ ಹೇಳ್ಬಿಡು. ಸುಮ್ಮನೆ ತಿರ್ಗಾ ಶಾನೆ ದೊಡ್ಡದು ಮಾಡ್ಕೊಳ್ಳೋದು ಬೇಡ. ನಿಮ್ಮ ಮಗಳಿಗೆ ಸದ್ಯಕ್ಕೆ ಏನು ವಿಚಾರ ಮುಟ್ಟಿಸೋದೇ ನೀಯ ಬೇಡ ಸರಿನಾ. ಸರಿ ನನ್ನ ಮಗಳಿಗೆ ಏನು ಹೇಳೋಕ್ಕಿಲ್ಲ, ಅವಳು ಗೊತ್ತಿಲ್ದಂಗೆ ನೀ ಎಲ್ಲ ಇದು ಮಾಡ್ತೀನಿ. ಹಾಗೆ ನೀ ಒಂದಿನ ಹೋಗ್ಬಿಟ್ಟು ನಮ್ಮ ಅಣ್ಣ ಇನ್ನು ಕರೆಸ್ಬಿಟ್ಟು ಮಾತಾಡ್ಬಿಡ್ತೀನಿ ಎಲ್ಲ. ಇರು ಈಗ ಫೋನ್ ಹಾಕ್ತೀನಿ ನಮ್ಮ ಅಣ್ಣಂಗೆ. ರಿಂಗ್ ಆಯ್ತಾಯ್ತು ನಮ್ಮ ಅಣ್ಣಂದು. ಹಲೋ. ಓ ಹೇಳಮ್ಮ ಸರಜಿ, ಏನು ಮಾಡ್ತಿದ್ದಣ್ಣ? ಇನ್ನೇನಮ್ಮ ಮಾಡಲಿ, ಸುಮ್ಮನೆ ಕೆಲಸ ಎಲ್ಲ ಮುಗೀತು, ಸುಮ್ಮನೆ ಕುಂತ್ಕೊಂಡಿದ್ದೆ. ಹೌದಣ್ಣ ಏನಣ್ಣ ನನ್ನ ಫೋನ್ ಹಾಕ್ಲಿಲ್ಲ, ನಿನ್ನ ಫೋನೇ ಹಾಕಕ್ಕಿಲ್ಲ? ಎಲ್ಲಮ್ಮ ಕ್ಯಾಲ್ಸುತ್ತು ಅಂದರೆ ಕ್ಯಾಲ್ಸೋದು ಬ್ಯುಸಿ. ಅಯ್ಯೋ ನನಗೇನು ಎರಡ ಕೆಲಸಗಳು. ಏನಮ್ಮ ವಿಶೇಷ? ನೆನೆಸ್ಕೊಂಬಿಟ್ಟು ಫೋನ್ ಹಾಕ್ಬಿಟ್ಟಿದ್ಯಾ? ಏನು ವಿಶೇಷ? ಏನು ವಿಶೇಷ ಅಣ್ಣ ಇನ್ನ? ಅಯ್ಯೋ ನಿನ್ನನ್ನು ಮಾತಾಡಿಸ್ಬೇಕು ಅನ್ನಿಸ್ತು ಹಂಗೆ ಮಾಡಿದೆ. ಅದೇ ಹೇಳ್ತಿದ್ನಲ್ಲಣ್ಣ ನನ್ನ ಮಗಳನ್ನ ಮದುವೆ ಮಾಡೋಣ ಅಂತ ಹೇಳ್ತಿದ್ನಲ್ಲ ನಾನು. ಅದೇ ಇನ್ನೂ ಡಿಗ್ರಿ ಮುಗಿಲಿ, ಇನ್ನೂ 1 ವರ್ಷ 2 ವರ್ಷ ಮುಗಿಲಿ ಅಂತಿದ್ನಲ್ಲ. ನನಗೇನು ಅನ್ನಿಸ್ತೈತಿ ಅಂದರೆ ಸುಮ್ಮನದಾಗೆ ಯಾವತ್ತಿದ್ರೂ ಮದುವೆ ಮಾಡೋದೇನೆ ನೀ. ನಾಳೆಗೆ ಏನೇನಾಯ್ತದೋ ಏನು ಕತ್ತಿಗೆ ಗೊತ್ತಿಲ್ಲ. ಅದಕ್ಕೆ ಸರ್ನ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಏನು ಇಷ್ಟು ಬಿರ್ನ ಮಾಡೋಣ ಅಂತಿದೆಯೇ? ನನ್ನ ಮನೆ ಕೇಳಿದಕ್ಕೆ ಇಲ್ಲ ಕಣಣ್ಣ, ಇನ್ನೂ 2 ವರ್ಷ 3 ವರ್ಷ ಬ್ಯಾಡ ಕಣಣ್ಣ ಅಂತಂದೆ. ಈಗ ನೋಡ್ರೆ ಇದ್ಯಾಕೆ ಹಿಂಗೆ? TV ಪವಿನಾಗೆಲ್ಲ ನೋಡ್ತಿಲ್ವೇಣ ಹೆಣ್ಮಕ್ಳದು ಆ ಕೇಸು ಈ ಕೇಸುಗಳು, ಕೊಲೆ ಬೆದರಿಕೆಗಳು, ಕೊಲೆಗಳು, ರೇಪುಗಳು ಇವೆಲ್ಲ ನೋಡಿದ್ಮೇಲೆ ನನ್ನ ಮಗಳನ್ನ ಕಾಲೇಜಿಗೆ ಕಳ್ಸೋಕ್ಕೆ ಯಾಕೋ ಒಂಥರ ಭಯ ಆಯ್ತದ ಕಣಣ್ಣ ನನಗೆ. ಇರೋಳೊಬ್ಳು ಕಣಣ್ಣ, ನೀನು ಗೊತ್ತಿಲ್ದಿರೋದೇನ ಪಿರುತಿಯಿಂದ ಬೆಳೆಸಿವ್ನಿ. ಅದಕ್ಕೆ ನೀನು ಅಂದರೆ ಅತ್ತಾಗೆ ಇನ್ನೊಂದು 2 ತಿಂಗಳಿಗೆ ನೀವು ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿವ್ನಿ. ಹೌದಾ ಸರಿ, ಮತ್ತೆ ನಾನು ಹೆಂಡತಿ ಹತ್ರ ಹಾಗೆ ನನ್ನ ಮಗನ ಹತ್ರ ಎಲ್ಲ ಮಾತಾಡ್ತೀನಿ ಕಣಮ್ಮ ಸರಿನಾ. ಎಲ್ಲ ಮಾತಾಡ್ಬಿಟ್ಟು ನೀನು ಫೋನ್ ಹಾಕ್ತೀನಿ ರಾತ್ರಿ ಅಷ್ಟೊತ್ತಿಗೆ. ಯಾವಾಗ ನನ್ನ ಸಸ್ಯ ಮನೆಗೆ ಬತ್ತಳು ಅಂತ ಕಾಯ್ಕೊಂಡಿದ್ದೆ ಸರಿನಾ. ಅಷ್ಟಾಗೆ ಹೆಂಗೆ ಗೊತ್ತಾಗ ನೀನೇ ಫೋನ್ ಹಾಕ್ಬಿಟ್ಟೆ. ನಾನು ಇನ್ನೂ 2 ವರ್ಷ ಕಾಯ್ಬೇಕಲ್ಲ ಅಂತ ಟೆನ್ಷನ್ ಆಯ್ತಿತ್ತು. ನೀನು ನಿರ್ಧಾರ ತಗೊಂಡದ್ದು ಸರಿಯಾಗಿ ಐತೆ. ನಾನು TV ನೋಡ್ತಾ ಇದ್ದೀನಿ, ಭಾಳ ತೊಂದರೆಗಳು. ಸರಿ ಆಯ್ತು ಹೇಳು, ಹಂಗಾರೆ ಬಿರ್ನೇನೆಯ ಮಾಡಿ ಮುಗಿಸ್ಬಿಡೋಣ ಮದುವೆಯ. ಸರಿ ಅಣ್ಣ ಆಯ್ತು, ಫೋನ್ ಹಾಕು. ಸರಿ ಕಣಮ್ಮ ಆಯಿತು. ಏನು ಹೇಳ್ತೆ ನಿಮ್ಮ ಅಣ್ಣ? ಅದೇನ ಮತ್ತಿಗೆನ ಎಲ್ಲರೂ ಕೇಳ್ಬಿಟ್ಟು ರಾತ್ರಿ ಫೋನ್ ಹಾಕ್ತೀನಿ, ಇನ್ನೂ 2 ವರ್ಷ ಬೇಡ ಅಂತ ಹೇಳಿದ್ನಲ್ಲ, ಈಗ ಸಡನ್ನಾಗಿ ಮಾಡೋಣ ಅಂತಿದ್ದೀನಲ್ಲ, ಅದಕ್ಕೆಲ್ಲ ವಿಚಾರ ಮಾಡಿಬಿಟ್ಟು ಫೋನ್ ಹಾಕ್ತೀನಿ ಅಂತ ಹೇಳ್ತು. ಸರಿ ಕಣಣ್ಣ ಆಯಿತು ಅಂತ ಹೇಳ್ದೆ. ಸದ್ಯ ಬಿಡತ್ತ, ನೀನು ಪಾರಿ ಎಲ್ಲಿ ಜುಟ್ಟು ಹಿಡ್ಕೊಂಡು ಬೀದಿನ ಕಿತ್ತಾಡ್ಬಿಡ್ತಿರೋ ಅಂತ ಭಯ ಆಗೋಗ್ಬಿಟ್ಟಿತ್ತು ನನಗಂತೂ. ಸದ್ಯ ಅದೇನೋ ಒಂಥರಲ್ಲ ಉಗ್ರಾಗ ಹೋಗೋದಕ್ಕೆ ಕೊಳ್ಳಿ ತಗೋಬಾರ್ದು, ಸಲೀಸಾಗಿ ಎಲ್ಲ ಸರ್ವ್ ಮಾಡ್ಕೊಬಿಡ್ಬೇಕು. ಕಣಮ್ಮಿ, ನಾನೇ ನನ್ನ ಮಗಳು ಓದಲಿ ಮಾಡಲಿ ಸುಖವಾಗಿರಲಿ ಸಂತೋಷವಾಗಿರಲಿ ಅಂತ ಏನೇನೋ ಕನ್ಸ್ಕೊಂಡಿದ್ದೆ. ಆದರೆ ಏನು ಮಾಡಲಿ, ನನಗೆ ಆಚಾರ ಸರಿ ಇಲ್ವಲ್ಲ, ಹಿಂಗಾಗೋಗ್ಬಿಡ್ತು. ಸರಿ ಬಿಡು, ಹಾಕೋದೆಲ್ಲ ಒಳ್ಳೇದು ಕೇಣಿಯ. ಸರ್ನ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡ್ತೀನಿ. ಸರಿನೇ ಆಯ್ತು. ಮತ್ತು ನಾನು ಬರ್ತೀನಿ, ಹೋಗೇ ಇಲ್ಲ ನೋಡಿ ಮಂಟಕ್ಕೆ. ನಿನ್ನ ಮಗಳ ಹತ್ರ ಏನು ಡೌಟ್ ಬರಂಗೆ ನಡ್ಕೋಬೇಡ. ಆಯ್ತು ಹೇಳ್ಬೋದಿ, ಆಯಿತು. ಹಬ್ಬ, ಕೊನೆಗೂ ಈ ಪಾರಕ್ಕೂ ಈ ಸರಜಿ ಕಿತ್ತಾಡೋದಂತ ತಪ್ಪಿಸಿದ್ನಲ್ಲ, ಅಷ್ಟೇ ಸಾಕು. ಇವರಿಬ್ಬರು ಎಲ್ಲಿನ ಕಿತ್ತಾಡ್ಬಿಟ್ಟು ಊರೂರಿಗೆ ಪ್ರಚಾರ ಮಾಡಾಕ್ಬಿಡ್ತಾರಂತ ಭಯ ಆಗಿತ್ತು. ಕೊನೆಗೆ ಹೊತ್ತಾಗ ಹೆಂಗೋ ತಪ್ಪಿಸ್ಬಿಟ್ಟೆ.